ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶಾಂತಮ್ಮ ಕೊಡಿ, ನಾನೇ ಬಡಿಸ್ತೀನಿ. ಅಲ್ಲ, ನಾನು ಬಡಿಸ್ತೀನಿ, ನೀನು ಕೂತ್ಕೊಂಡು ಊಟ ಮಾಡ. ಬೇಡ ಶಾಂತಮ್ಮ, ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ, ಹಾಕಿದ್ಮೇಲೆ ನಾನೇ ಬಡಿಸ್ಬೇಕಲ್ವಾ. ಜಾನ್ವಿ ಇವ್ರು ಇದ್ದಿದ್ರೆ ಖಂಡಿತ ಅವರೇ ಬಡಿಸಿರೋರು. ಅಂದಮೇಲೆ ಇವತ್ತು ನಾನೇ ಬಡಿಸ್ಬೇಕು ತಾನೆ. ನೀವು ಹೋಗಿ ಸ್ವಲ್ಪ ಪಾಯಸ ತಗೊಂಬನ್ನಿ. ನೀವು ಕೂತ್ಕೊಳ್ಳಿ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಇಲ್ಲ ಬೇಡ, ನೀವು ಮಾಡಿ, ನಾನು ಆಮೇಲೆ ಮಾಡ್ತೀನಿ. ನಿಮ್ಮನ್ನು ಬಿಟ್ಟು ಊಟ ಮಾಡೋದಕ್ಕೆ ಮುಜುಗರ ಆಗುತ್ತೆ. ಒಂದು ಕೆಲಸ ಮಾಡಿ, ನೀವು ವೆಂಕಿ ಕುತ್ಕೊಂಡು ಊಟ ಮಾಡಿ, ನಾನು ಶಾಂತಮ್ಮ ಆಮೇಲೆ ಊಟ ಮಾಡ್ತೀನಿ. ಮುಜುಗರ ಯಾವ ಥರದ್ದು? ಇದು ಯಾರ ಮನೆ? ನಿಮ್ಮ ತಂಗಿ ಮನೆ ಅಲ್ವಾ? ಹಾಗಿದ್ಮೇಲೆ ಇಲ್ಲಿ ನೀವು ಆರಾಮಾಗಿ ಸಂಕೋಚ ಇಲ್ಲದೆ ಇರಬಹುದು. ಈಗ ಆರಾಮಾಗಿ ಊಟ ಮಾಡಿ. ಇಡೀ ಶಾಂತಮ್ಮ. ಶಾಂತಮ್ಮನೆ ಮಾಡಿರೋ ಪಾಯಸ. ಇವನು ಇಷ್ಟೊಂದು ಕಾಳಜಿ ತೋರಿಸ್ತಾ ಇರೋದನ್ನು ನೋಡಿದರೆ ಏನೋ ಮಾಡೋ ಥರ ಕಾಣಿಸ್ತಿದ್ದಾನೆ. ಇವ್ರ ಹತ್ರ ಎಲ್ಲ ಹೇಳೋಣ ಅಂತಂದರೆ ಆಗ್ತಾನೇ ಇಲ್ಲ. ಏನು ಮಾಡೋದೀಗ? ಇವ್ರು ನೋಡ್ತಾ ಇದ್ರೆ ಬಲಿ ಕೊಡೋಕೆ ಮುಂಚೆ ಕೋಣಕ್ಕೆ ಚೆನ್ನಾಗಿ ತಿನ್ನಿಸಿ ರೆಡಿ ಮಾಡ್ತಾರಲ್ಲ, ಆ ಥರ ಕಾಣಿಸ್ತಿದೆ. ದೇವ್ರೆ, ನೀನೇ ಇವ್ರನ್ನ ಕಾಪಾಡಬೇಕಪ್ಪ. ಅರೆ ವಾ, ನನ್ನ ಬಿಟ್ಬಿಟ್ಟು ನೀವಿಬ್ರು ಆಟ ಆಡ್ತಾ ಇದ್ದೀರಾ? ನಾವು 3 ಜನ ಸೇರಿ ಒಂದು ಆಟ ಆಡೋಣವಾ? ಏನಾಟ? ಕಣ್ಣ ಮುಚ್ಚಾಲೆ. ಇದೊಂಥರ ಹೊಸ ಆಟ, ಎಕ್ಸ್ಪ್ಲೇನ್ ಮಾಡ್ತೀನಿ. ಶಾಂತಮ್ಮ ಬನ್ನಿ. ನೋಡಿ, ಈ ಆಟದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಈ ಥರ ಕಣ್ಣಿನ ಪಟ್ಟಿ ಕೊಡ್ತೀನಿ, ಸರಿನಾ? ತಗೋ. ಈಗ ಇದನ್ನು ನಾವು ಕಣ್ಣಿಗೆ ಹೀಗೆ ಕಟ್ಕೋಬೇಕು ಅಲ್ವಾ ಚಿನ್ನು ಮರಿ? ಹೀಗೆ ಕಟ್ಕೊಂಡ ಮೇಲೆ ನಾವು ಒಬ್ಬರನ್ನೊಬ್ಬರು ಹುಡುಕ್ಬೇಕು. ಹಾಕ್ಕೊಂಡು ಯಾರು ಮೊದಲು ಇಬ್ಬರನ್ನ ಮುಟ್ತಾರೋ ಅವರು ಗೆದ್ದಂಗೆ, ಸರಿನಾ? ಗೆದ್ದಿದ್ಯಾರು ಅಂತ ಶಾಂತಮ್ಮ ಹೇಳ್ತಾರೆ ಅಲ್ವಾ ಶಾಂತಮ್ಮ? ವಿಡಿಯೋ ಮಾಡಿ, ವಿಡಿಯೋ ವಿಡಿಯೋ. ಹಾಂ, ರೆಡಿನಾ? ಶುರು ಮಾಡೋಣ. 3, 2, 1 ಸ್ಟಾರ್ಟ್. ಅಯ್ಯೋ ದೇವ್ರೆ, ಈ ಆಟದ ನೆಪದಲ್ಲಿ ಏನು ಮಾಡ್ತಾನೋ ಗೊತ್ತಾಗ್ತಿಲ್ವಲ್ಲ. ದೇವ್ರೆ, ಇವ್ರಿಗೇನು ತೊಂದರೆ ಆಗದೆ ಇರೋ ಹಾಗೆ ನೀನೇ ನೋಡ್ಕೊಳಪ್ಪ. ಆಟ ಶುರು ಮಾಡೋಣ. ನೋಡಿ ನೋಡಿ ನೋಡಿ, ಆಟ ಇನ್ನೂ ಶುರುವಾಗಿಲ್ಲ. ಬನ್ನಿ 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 ಇಬ್ರು. ಹೀಗೆ ಹೀಗೆ ಒಂದು ಹೆಜ್ಜೆ, ಹೀಗೆ ಮುಂದೆ, ಹೀಗೆ 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 ಹೀಗೆ. ಬನ್ನಿ 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 ಬನ್ನಿ, ನಿಧಾನ ಬನ್ನಿ. ಶಾಂತಮ್ಮನೆ ಯಾರು ಗೆದ್ರು ಅಂತ ಹೇಳ್ತಾರೆ, ಸರಿನಾ? ಈಗಿನೇನು ಆಟ ಶುರುವಾಗತ್ತೆ. ಇಬ್ರು ನಿಧಾನ, ಜೋಪಾನ, ಅಲ್ಲೇ ನಿಂತ್ಕೊಳ್ಳಿ. ನಾನು ತಿರುಗಿಸಿದ ತಕ್ಷಣ ಆಟ ಶುರು. ರೆಡಿನಾ? 1, ಅರೆ ನಿಧಾನ ನಿಧಾನ, ಅರೆ 2, ನಿಧಾನ ನಿಧಾನ, ಜೋಕೆ, 3, ಎಲ್ಲಿ ಹಿಡೀರಿ ನೋಡೋಣ, ಹಿಡೀರಿ 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 ಹಿಡಿ. ಅಯ್ಯೋ ಬಾಬಾ, ಅಮ್ಮ
ಅಮ್ಮ ಅಮ್ಮ ಜಾನು, ಅಮ್ಮ ಎಲ್ಲಿ ಕಾಣಿಸ್ತಿಲ್ಲ? ಎಲ್ಲೋ ಹೊರಗಡೆ ಹೋದ್ರು ವಿಶ್ವ. ಒಂಥರ ಅವಸರದಲ್ಲಿ ಇದ್ದಾಗಿತ್ತು. ಬಲವಂತ ಮಾಡಿ ಕೇಳಿದ್ದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಆಮೇಲೆ ನಮ್ಮಿಬ್ರಿಗೂ ಹುಷಾರಾಗಿರಕ್ಕೆ ಹೇಳಿದ್ರು. ಮನೇಲೇ ಇರಿ, ಎಲ್ಲೂ ಹೊರಗಡೆ ಹೋಗಬೇಡಿ ಅಂತಲೂ ಹೇಳಿದ್ರು. ಯಾಕೆ? ಏನೋ ಗೊತ್ತಿಲ್ಲಪ್ಪ, ಆದರೆ ಒಂಥರ ಟೆನ್ಷನಲ್ಲಿ ಇದ್ದಾಗಿತ್ತು. ಯಾಕೋ, ಏನು ವಿಷಯ? ಏನೂ ಇಲ್ಲ, ಅರ್ಜೆಂಟಲ್ಲಿ ದೇವಸ್ಥಾನಕ್ಕೆ ಹೋಗ್ತಿರ್ತಾರಲ್ಲ, ಅದಕ್ಕೆ ಹಾಗೆ ಹೇಳಿದ್ರು ಅಷ್ಟೇ. ಜಾನು, ನನಗೆ ತುಂಬ ಬಾಯಾರಿಕೆ ಆಗ್ತಿದೆ, ಒಂದು ಗ್ಲಾಸ್ ನೀರು ತೊಗೊಂಡು ಬರ್ತೀಯ? ತಂದೆ. ವಿಶ್ವ, ಅಯ್ಯೋ, ಯಾಕೋ ನೀನು ಒಂಥರ ಗಾಬರಿ ಆದಾಗಿದೆಯಾ? ಏನು ಮೆಸೇಜ್ ಅದು? ಏನಿಲ್ಲ ಜಾನು, ಅದೇ ನನ್ನ ತರಲೆ ಫ್ರೆಂಡ್ಸ್ ಇದ್ದಾರಲ್ಲ, ಅವ್ರು ಏನೋ ಕಳಿಸಿದ್ರು ನೋಡ್ತಿದ್ದೆ ಅಷ್ಟೆ. ನೀ ನಿಜ ಹೇಳ್ತಿದ್ಯಾ ತಾನೆ? ನಿಜ ಜಾನು, ಯಾಕೆ ನನ್ನ ಮಾತು ಮೇಲೆ ನಿಂಗೆ ನಂಬಿಕೆ ಇಲ್ವಾ? ನಂಬಿಕೆ ಇದೆ. ಸರಿ, ನಾನು ಒಳಗೆ ಹೋಗ್ತೀನಿ. ಲಕ್ಷ್ಮಿ, ನಮಸ್ಕಾರಮ್ಮ, ಚೆನ್ನಾಗಿದ್ದೀರಾ? ನಮಸ್ಕಾರ. ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ಯಾ ವೀಣಾ? ಕೂತ್ಕೊಳ್ಳಿ. ಕೂತ್ಕೋ, ನೀನು ಕೂತ್ಕೋ. ಎಲ್ಲಮ್ಮ ನಿಮ್ಮ ಅತ್ತೆ ಮಾವ ಯಾರು ಕಾಣಿಸ್ತಾ ಇಲ್ಲ? ಅದು ಅವ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ. ಅದು ಸರಿ, ನೀನು ಯಾವಾಗ ಬಂದಮ್ಮ? ನಿಮ್ಮ ಮನೆಯವರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅಮ್ಮ. ಅದು ಸ್ವಲ್ಪ ಬೇಜಾರಾಗ್ತಾ ಇತ್ತು ಮನೆಯಲ್ಲಿ, ಅದಕ್ಕೆ ಒಂದೆರಡು ದಿವಸ ಹೀಗೆ ಅತ್ತೆ ಮಾವನ ಜೊತೆ ಇದ್ಬಿಟ್ಟು ಹೋಗೋಣ ಅಂತ ಬಂದೆ. ವೀಣಾ ಹೇಳ್ತಿರೋದು ನೋಡಿದ್ರೆ ಏನೋ ಸಮಸ್ಯೆ ಆಗಿರೋ ಥರ ಇದೆಯಲ್ಲ. ವೀಣಾ, ಲಕ್ಷ್ಮಿ ಬರೋದು ತಡ ಆಗತ್ತಾ? ಇಲ್ಲ ಇಲ್ಲ, ಅವ್ರು ಆಗಲೇ ಹೋಗಿದ್ದಾರೆ, ಇನ್ನೇನು ಬರೋ ಹೊತ್ತಾಯ್ತು. ನಮ್ಮ ಲಕ್ಷ್ಮಿ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೇ ಇದ್ಬಿಡ್ತಾಳೆ. ಅವಳು ಮೊದಲಿಂದನೂ ಹಾಗೇನೆ. ಹೌದಮ್ಮ. ಸರಿ, ನೀವು ಕೂತೀರಿ, ನಾನು ನಿಮಗೆ ಮಜ್ಜಿಗೆ ಮಾಡ್ಕೊಂಡು ತೊಗೊಂಬರ್ತೀನಿ. ಏನು ಬೇಡ ವೀಣಾ, ನೀನು ಕೂತ್ಕೋ. ಸರಿ, ಹಾಗಿದ್ರೆ ನೀವು ಹೀಗೆ ನನ್ನ ಜೊತೆ ಮಾತಾಡ್ತಾ ಕೂತೀರಿ, ಅಡುಗೆ ಮಾಡಿಬಿಡ್ತೀನಿ. ಅತ್ತೆ ಮಾವ ಬಂದಮೇಲೆ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ. ಏನು ಬೇಡ, ನೀನು ಆರಾಮಾಗಿ ಕೂತ್ಕೊಂಡು ನನ್ನ ಜೊತೆ ಮಾತಾಡು. ಲಕ್ಷ್ಮೀ ನಿವಾಸ ಲಕ್ಷ್ಮೀ